ಹೊಡಿಸ್ಕೋಬೇಡ, ಮರ್ಯಾದೆಯಿಂದ ಬಂದ್ಬಿಡು. ಗೈಸ್ ಹುಚ್ಚಿಡಿಸ್ತಾಳೆ ಕೋಪನಿಗೆ. ಈ ಸೀಸನ್ ಅಲ್ಲಿ ಇದು ಫೇಮಸ್ಸಾ? ಗಡಿಯಾರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಗಾಯ್ಸ್ ಇವತ್ತೇನಪ್ಪ ವಿಶೇಷ ಅಂತಂದ್ರೆ, ಇವತ್ತು ನನ್ನ ಬರ್ಡೇ ಇದೆ. ಇದೇನಪ್ಪ ಬರ್ಡೇ ಇದ್ರು ಯೂನಿಫಾರ್ಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳಲ್ಲ, ಇವಾಗ ನಾಚಿಕೆ ನಮ್ಮದಿ ಇದು ಏನೂ ಇಲ್ವಾ ಅಂತ ಕೇಳ್ತೀರಾ. ಐನೋ ಬಟ್ ಆ ಥರ ಏನಿಲ್ಲ. ಕಾಲೇಜಲ್ಲಿ ಅಂದರೆ ಕಾಲೇಜ್ ಮುಗಿಸ್ಕೊಂಡು ಅಂದರೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ನನಗೆ ಬೇರೆಯವ್ರ ಥರ ಈ ಬರ್ಡೇ ಇದ್ದಾಗ ಸೆಲೆಬ್ರೇಷನ್ ಮಾಡ್ಕೋಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಏನಿಲ್ಲ. ನನಗೆ ನನ್ನ ಬರ್ಡೇ ಬಂದಾಗ ಒಂದೇ ನೆನಪಾಗೋದು ಅಂತಂದರೆ, ನನ್ನ ಲೈಫಲ್ಲಿ ಒಂದು ವರ್ಷ ಕಳೆದೋಯ್ತಲ್ಲ, ಹಂಗೆ ಏನೂ ಸಕ್ಸಸ್ ಆಗಲಿಲ್ವಲ್ಲ, ಏನೂ ಲೈಫಲ್ಲಿ ಅಚೀವ್ ಮಾಡಲಿಲ್ವಲ್ಲ, ಈ ಒಂದು ವರ್ಷ ವೇಸ್ಟ್ ಆಗೋಯ್ತಲ್ಲ, ಅತ್ಯಮೂಲ್ಯವಾದ ಕ್ಷಣ ವೇಸ್ಟ್ ಆಗೋಗುತ್ತಲ್ಲ. ಆದ್ದರಿಂದ ಆದರೂ ಕೂಡ ಇವತ್ತು ಏನಪ್ಪ ಕಂಟೆಂಟ್ ಅಂತಂದರೆ, ಕೊನೆ ತನಕ ಈ ವಿಡಿಯೋನ ನೋಡಿ. ಇವತ್ತು ನಮ್ಮ ಮಮ್ಮಿ ನನಗೆ ಒಂದು ಗಿಫ್ಟ್ ಕೊಡಿಸುತ್ತೆ. ಆ ಗಿಫ್ಟ್ ಏನಪ್ಪ ಅಂತ ತಿಳ್ಕೊಬೇಕು ಅಂತ ನಿಮಗೆ ಆಸಕ್ತಿ ಇದ್ದರೆ ಕೊನೆ ತನಕ ಈ ವಿಡಿಯೋನ ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ. ಸೊ ಗೈಸ್, ನನಗೆ ಯೂಟ್ಯೂಬಲ್ಲಿ ವ್ಲಾಗ್ನ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನನಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏಕೆಂದರೆ ಕ್ಯಾಮ್ರಾ ಫೇಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದು ಇದೆಯಲ್ಲ, ತುಂಬ ಭಯ. ಬಟ್ ನಾರ್ಮಲ್ ಆಗಿದ್ದಾಗ ನಾವು ಹೆಂಗೆ ಬೇಕಾದರೂ ಮಾತಾಡ್ತೀವಿ. ಬಟ್ ಕ್ಯಾಮ್ರಾ ಫೇಸ್ ಮಾಡೋದು ಇದೆಯಲ್ಲ, ಸ್ವಲ್ಪ ಕಷ್ಟ. ಅದು ಹೆಂಗೆ ಮಾಡ್ತಾರೋ ಈ ವ್ಲಾಗರ್ಸು, ಅವ್ರಿಗೂ ತುಂಬ ಕಷ್ಟ ಇರುತ್ತೆ ಗೈಸ್. ಸುಮ್ಮನೆ ಎಲ್ಲ ಒಂದು ವ್ಲಾಗು ಜಸ್ಟ್ ನನಗೇನೂ ಇಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ವ್ಲಾಗ್ ಮಾಡೋದು, ಎಡಿಟ್ ಮಾಡೋದು ಇದೆಯಲ್ಲ, ತಲೆ ಹಂಗೆ ಕೆಟ್ಟೋಗುತ್ತೆ. ಹಂಗೆ ಈ ಕಡೆ ಎಕ್ಸಾಮ್, ಈ ಕಡೆ ವ್ಲಾಗ್ ಮಾಡಬೇಕು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅದನ್ನು ನಿಲ್ಸಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಗೈಸ್, ನೀವು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಬನ್ನಿ. ಇವತ್ತಿನ ಗಿಫ್ಟು ನಮ್ಮ ಮಮ್ಮಿ ಏನು ಗಿಫ್ಟ್ ಕೊಡಿಸುತ್ತೆ ಅಂತ ನೀವು ನೋಡಬೇಕು ಅಂತಂದರೆ ಕೊನೆ ತನಕ ಈ ವಿಡಿಯೋ ನೋಡಿ ಅಂತ ಹೇಳಿದ್ದೀನಿ. ಆದರೆ ಮತ್ತೊಮ್ಮೆ ಹೇಳ್ತೀನಿ, ಹಂಗೆ ಫಾಲೋ ಮಾಡ್ಕೊಳ್ಳೋದು ಸಾರಿ ಇದು ಇನ್ಸ್ಟಾ ಅಲ್ಲಲ್ವ, ಸಾರಿ ಗೈಸ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಕಮೆಂಟ್ ಹಾಕೋದ್ರಿಂದ ನನಗೆ ಒಂದು ಉತ್ಸಾಹ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ಒಂದು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಸೊ ಬನ್ನಿ ಹೋಗೋಣ, ನಮ್ಮ ಮಮ್ಮಿ ಏನು ಗಿಫ್ಟ್ ಕೊಡಿಸುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಗೈಸ್, ಲೆಟ್ಸ್ ಗೋ. ಮನೆಯಿಂದ ಹೊರಟಿದ್ದೀನಿ. ಸೊ ಇವಾಗ ಯಾವ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಅವಳು BRL's ಹೋಗಿದ್ಲು, ಆ ಕಡೆಯಿಂದ ಬರ್ತಾ ಇದ್ದಾಳೆ. ಇವಾಗ ಯಳಂದೂರಲ್ಲಿದ್ದಾಳಂತೆ. ಸೊ ನಾವು ಹೋಗಿ ಇವಾಗ ಅವಳನ್ನ ಕ್ಯಾಚ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಗೈಸ್, ಅದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಾನು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ ತಕ್ಷಣ ಬಸ್ ಬಂದ್ಬಿಡೋದ, ಹಂಗೆ ಹತ್ಕೊಂಡು ಮರಡ್ಲಿಕ್ಕೆ ಬಂದೆ. ಈಗ ಗಿಫ್ಟ್ ಕೊಡಿಸ್ತೀನಿ ಅಂದ್ಬಿಟ್ಟು ಬಾ ಕರ್ದ್ಬಿಟ್ಟು ಈ ಥರ ನೀರ್ಲಿ ಗಿಫ್ಟು ಚಕೋತ ಹಣ್ಣು. ಮತ್ತು ಇದು ಎಷ್ಟು? 50 ರೂಪಾಯಿ ಕಾಲು ಕೆ ಜಿ. 50 ಕಾಲು ಕೆ ಜಿ 50 ಪುಟಾಣಿ ಅಣ್ಣ. ನಾಯಿನೆರ್ಲೆ ಅಂದ್ರಲ್ಲ, ಅದಲ್ಲ ತಾನೇ ಇದು? ಮಮ್ಮಿ, ಈ ಸೀಸನಲ್ಲಿ ಇದು ಫೇಮಸ್ಸಾ? ನನ್ನ ಬರ್ಡೇಗೆ ಏನೋ ಗಿಫ್ಟ್ ಕೊಡಿಸ್ತೀನಿ ಬಾ ಪಾಪು ಅಂದ್ಬಿಟ್ಟು ಈ ಥರ ಟೋಪಿ ಹಾಕ್ಬಿಟ್ಲಲ್ಲ, ಇಂಥವ್ರ ಮೇಲೆ ನಮ್ಮ ಬಗ್ಗೆ ಬಂದ ತಕ್ಷಣ ಟೋಪಿ ಹಾಕ್ತ. ಟೋಪಿ ಹೇಳ್ಬೇಕು ನೀ, ಟೋಪಿ ಡಪ್ಪ ಟೋಪಿ ಗೈಸ್ ನೋಡಿ. ಗೈಸ್ ವ್ಯೂ ನೋಡಿ ಗೈಸ್. ಅಯ್ಯೋ ಲಾಸ್ಟಲ್ಲಿ ಕೂತ್ಕೊಂಡ್ರೆ ಇದೊಂದು ಪ್ರಾಬ್ಲಮ್ ಅಂತಪ್ಪ. ಎದಿ ಕುಳ್ಕುತ್ತೆ. ಎಲ್ಲೋಗೋಣ? ಎಲ್ಲಿ ಏನು ಕೊಡ್ಸ್ಬೇಕಂತ ನೀನು? ಹಾಂ, ನಂಗೆ ರೋಡ್ ದಾಟಕ್ಕೆ ಬರಲ್ಲ, ನೀನೇ ಕರ್ಕೊಂಡು ಹೋಗು. ಗೈಸ್, ನಮ್ಮ ಮಮ್ಮಿ ನಗರಕ್ಕೆ ಕರ್ಕೊಂಡು ಬಂದವಳೆ. ನಗರದಲ್ಲಿ ಏನು ಕೊಡಿಸ್ತಾಳೆ ಅಂತ ಗೊತ್ತಿಲ್ಲ. ಏನು ಕೊಡಿಸ್ತೀವಿ ಮಮ್ಮಿ? ದೇವಸ್ಥಾನ ಕಾಣಿಸ್ತೈತೆ, ಅಲ್ಲೇ ಒಂದು ತಾಟ ಕೊಟ್ಬಿಟ್ಟು ಕೂಡಿಸ್ತೀನಿ ಅಷ್ಟೇ. ಇದೊಂದು ಬಾಕಿ ಆಗಿತ್ತು, ನಾಯಿ ಮದುವೆ. ಏನು ಮಮ್ಮಿ ಎಲ್ಲ ಕಡೆ ನೇರಳೆನೇ ಐತೆ?
ಏನು ಬೇಕು? ವಾಚ್ ಬೇಡ ನನಗೆ. ಗೈಸ್ ನಮ್ಮ ಮಮ್ಮಿ ವಾಚ್ ತಗೋಬೇಕಂತ, ಸೊ ವಾಚ್ ತಗೊಳಕ್ಕೆ ಹೋಗ್ತಾವಳೆ. ನಮ್ಮ ಮಮ್ಮಿ ವಾಚ್ ತಗೊಳಕ್ಕೆ ಬಂದವಳೆ. ಯಾವ್ದು ತಗೊಳ್ಳಿ ಅಂತ ಅವಳಿಗೆ ಕನ್ಫ್ಯೂಷನು. ಇಷ್ಟೊಂದು ಕಲೆಕ್ಷನ್ಗಳಿವೆ. ಅಲ್ಲ ಮಮ್ಮಿ, ನನಗೆ ಗಾಯ್ಸ್ ನನಗೆ ಬರ್ಡೇ ಗಿಫ್ಟ್ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ತಾನು ವಾಚ್ ತಗೊಳಕ್ಕೆ ಬಂದವಳೆ. ಇವಳು ಎಂಥವಳು ಗಾಯ್ಸ್? ಸ್ಮಾರ್ಟ್ ವಾಚ್ ತಗೋತೀಯಾ? ನಾನು ಸೆಲೆಕ್ಟ್ ಮಾಡಿ ತಗೋತೀಯಾ? ಸೆಲೆಕ್ಟ್ ಮಾಡಿಲ್ಲ. ಇದು ಬೇಡವಾ? ಚೆನ್ನಾಗಿಲ್ವಾ? ಅಲ್ಲ ಗೈಸ್, ಒಂದು ವಾಚನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಬಾಯ್, ವೆಯ್ಟ್ ಮಾಡಿ. ಗೈಸ್ ನಮ್ಮ ಮಮ್ಮಿಗೆ ಇದು ಇಷ್ಟ ಆಗಿತ್ತು, ಬಟ್ ಪ್ರೈಸ್ ತುಂಬ ಜಾಸ್ತಿ ಇತ್ತು. ಎಷ್ಟು ಅಂತಂದರೆ 3000. ಸೊ ಅಷ್ಟೆಲ್ಲ ಕೊಟ್ಬಿಟ್ಟು ತಗೊಳ್ಳಲ್ಲ ಅಂತ ಬಂದ್ಬಿಟ್ಲು. ಗೈಸ್ ನಮ್ಮ ಮಮ್ಮಿ ತಗೊಳ್ಳೋರ್ಗಿಂತ ಹೆಚ್ಚಾಗಿ ಹೋದ. ಅದ್ರ ಒಂದು ವಾಚನ್ನು ತಗೊಳ್ಳಿಲ್ಲ. 2500 ಕೊಟ್ಬಿಟ್ಟು ವಾಚ್ ಹಾಕಂಡ್ರೆ ಫೋನ್ ಐತೆ, ಫೋನ್ ಓ ಇರೋ ದುಡ್ಡಲ್ಲಿ ತಗೋಬೇಕು, ಉಳ್ಕೊಬಿಡುತ್ತೆ. ಉಳ್ಕೊಳುತ್ತೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ವಾಚ್ ಹಾಕಬೇಕು ಅನ್ನೋ ನನಗೇನು ಹೋಗಿಲ್ಲ. ನಾನೇನು ಅಂಬಾನಿ ಮಗಳ? ನಿಮ್ಮ ಅಪ್ಪನ ಮಕ್ಳೆ ಕಣ್ ತಗೋ. ಅಂಬಾನಿ ಮಕ್ಳೇ ಹಾಕಬೇಕಾ? ಬೇರೆಯವ್ರು ಯಾರು ಹಾಕೋಬಾರ್ದ? ಹಾಕೋಬಾರ್ದು ಅಂತಲ್ಲ, ಅದೇ ದುಡ್ಡನ್ನ ಬೇರೆದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೇನು ಅದಕ್ಕಾದ್ರೆ ಯೂಸ್ ಆಗುತ್ತೆ. ಹಂಗನ್ಬಿಟ್ಟು ಸಿಕ್ಕಿರೋ ಇದರಲ್ಲಿ ತಗೊಂಡಿದ್ರೆ ಯಾವತ್ತರ ಉಳ್ಕತ್ತಿತ್ತು ತಾನೆ. ಸುಮ್ಮನೆ ನಿಮ್ದೊಂದು ತಗೊಡು. ನಾನೇನು ಜಾಬ್ ಮಾಡ್ತೀನಿ ನೋಡು. ಮತ್ತೆ ಗೈಸ್ ನೋಡಿ, ಚಾಮರಾಜ ದೇವಸ್ಥಾನ. ಜಾಬ್ ಮಾಡಲ್ಲ. ಈ ಕಡೆ ನೋಡಿದ್ರೆ ಪಾರ್ಕ್. ದುಡ್ಡು ಬೆಲೆ ಗೊತ್ತಿಲ್ಲ. ಹೋಗಿಲ್ಲ. 2,000 ವಾಚ್ ಎಷ್ಟು ಜನ ಮಮ್ಮಿ ಕೈಗೆ ವಾಚ್ ಹಾಕಿರ್ತಾರೆ, ಅವ್ರ ಟೈಮ್ ಕೇಳು. ಅವ್ರು ಹೇಳೋದೇ ಫೋನ್ ನೋಡ್ಕೊಂಡು. ಅದಕ್ಕೆ ಅಲ್ವಾ ನಾನು ಫೋನಲ್ಲೇ ನೋಡ್ಕೊತೀನಿ. ಟೈಮ್ ನೋಡ್ಕೊಂಡು ನಾನೆಲ್ಲ ಹೋಗ್ಬೇಕಾಗಿತ್ತು. ನೀ ಬಿಡು ಕ್ಲೇವರ್ಡು. ಗೈಸ್ ನಮ್ಮ ಮಮ್ಮಿ ಏನನ್ನ ಕೊಡಿಸ್ತಾಳೆ ಅಂತಂದ್ರೆ ಬೆಳ್ಳಿ ಚೈನ್ ಕೊಡ್ಸೋಕ್ಕಾಗಲ್ಲ. ಇದು ಅದೇ ಅದೆಲ್ಲ ಫುಲ್ ಕೊಳೆ ಹಾಕ್ಬಿಟ್ಟು ನೋಡಿ ಇಲ್ಲಿ. ಅದು ಹಿಂಗೆ ಹೋಗ್ಬಿಡುತ್ತೆ. ಎಲ್ಲ ಯಾವ್ದು ತಗೊಂಡ್ರೆ ಅಂದ್ರೆ ಬೆಳ್ಳಿ ಇರೋದೇ ಅದಕ್ಕೆ. ನಿಮ್ಮ ಅದು ಚಾಟ್ ಜಿಪಿಟಿಗೆ ಹೊಡಿರಿ, ಚಾಟ್ ಜಿಪಿಟಿಲೇ ಹೊಡಿರಿ. ಅದೇ ಹೇಳ್ತು, ಅದೇನೋ ಮೇಲ್ಗಡೆ ಇದಾಕಿರ್ತಾರೆ, ಅದು ಸೋಪು ಮತ್ತೆ ಸ್ವಾನ್ ಇರೋದು ಹಾಕ್ಬಿಟ್ರೆ ಹೋಗ್ಬಿಡುತ್ತೆ ಅಂತ. ಕೊಡಿ ಚೈನ್ ಕೊಡಿ ಅಂತ. ಅದು ನಿಮ್ಮ ಬಾಡಿ ಹೀಟ್ ಇದೆ. ಈಗ ಹಾಕಿದ ಒಳಗೆ 2 ನಿಮಿಷ ಪೂರ್ತಿ ಏನು ಆಗಲ್ಲ. ಹಾಕಿ ಬೆಳ್ಳಿ ವೈಟ್ ಆಗುತ್ತೆ, ಮತ್ತೆ ಹಾಕಲಿ. ಅದು ಅವಾಗ ಮಾಡ್ತಾರೆ. ಬಾಡಿ ಹೀಟ್ಗೆ ಅದು ಅಲ್ಲಿಗೆ ನಿಮ್ಗೆ ಕೆಲಸ ಮಾಡ್ತಾ ಇದೆ ಅಂತ ಬೆಳ್ಳಿ ಬಾಡಿ ಹೀಟ್ ಅಬ್ಸರ್ವ್ ಮಾಡ್ತಾ ಇದೆ. ಗೈಸ್ ನೋಡಿ, ಬೆಳ್ಳಿ ಸ್ವಲ್ಪ ಕರ್ಗೋಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲಿ ಚಾಟ್ ಜಿಪಿಟಿಲಿ ನೋಡಿ RCL ಯಾವುದೇ ತಗೊಂಡ್ರು, ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಅಲ್ಲಿಗೆ ಬೆಳ್ಳಿ ಅಂತ ಏನು ಅಂತ ಕೇಳಿ. ಅದು ಕೇಳಿ, ಬ್ಲ್ಯಾಕ್ ಆದ್ರೆ ಅದು ಬೆಳ್ಳಿನ ಇಲ್ವಾ? ಬ್ಲ್ಯಾಕ್ ಆಗಿರೋದು ವೈಟ್ ಆಗಿ ಬರ್ತಾ ಇದೆ. ಬ್ಲ್ಯಾಕ್ ಆಯ್ತು ಅಂತಂದ್ರೆ ಅದ್ರದ್ದು ಸತ್ವನದು ಕಳ್ಕಂತ ಇದೆ. ಅದು ಪ್ಯೂರ್ ಅಲ್ಲ ಅಂತ ತೂಕ ಈಗ ತೋರಿಸ್ತಾರೆ. ಈಗ ನಾನು 92.5 ಒಂದು ಐಟಮ್ ತೋರಿಸ್ತೀನಿ, ಅದು ಬ್ಲ್ಯಾಕ್ ಆಗಿದೆ. ಹೊಡಿದ್ರೆ ಚಾಟ್ ಜಿಪಿಟಿ ದೇವರ ಅದು ಹೇಳಿದೆಲ್ಲ ಸತ್ಯನ. ಈಗ ಹೊಡಿದ್ರೆ ಬ್ಲ್ಯಾಕ್ ಬಿಡಿಲಿ. I have bought 92.5 silver. It's getting black at all. 92.5 silver. It is getting black at all. ಕನ್ನಡದಲ್ಲಿ ಹೊಡೀರಿ, ಇಂಗ್ಲೀಷ್ ಹೊಡೀರಿ. ನಾನು ಇತ್ತು ಸಬ್ಸ್ಕ್ರಿಪ್ಷನ್ ಯೂಸ್ ಮಾಡ್ತೀನಿ ಚಾಟ್ ಜಿಪಿಟಿ. ಫ್ರೀ ಯೂಸ್ ಮಾಡಿದ್ದೀನಿ. ನಿಮಗಿಂತ ಜಾಸ್ತಿ ಪೇ ಮಾಡಿದ್ದೀನಿ ನಾನು. ಚಾಟ್ ಜಿಪಿಟಿ ಅಷ್ಟೊಂದು ಕರೆಕ್ಟಾಗಿ ಹೇಳಲ್ಲ ಕಣ. ಏನಂತ ಹೇಳ್ತೀನಿ, ನೀವೇ ಓದ್ಬಿಟ್ಟು ಹೇಳಿ. 92.5 ಇದು. ಅದೇನದು? ಅದು ಬ್ಲ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ದೀರಾ? ಗೈಸ್ ನಮ್ಮ ಮಮ್ಮಿ ನನಗೆ ಗಿಫ್ಟ್ ಕೊಡ್ಸೋಕ್ಕೆ ಕರ್ಕೊಬಂದಿಲ್ಲ, ಅವಳ ಡೌಟ್ಸ್ಗಳನ್ನ ಕೇಳೋಕ್ಕೆ ಕರ್ಕೊಬಂದವಳೆ. ಸೊ ಗೈಸ್ ನೋಡಿ ಹೊರಗಡೆ ಹೆಂಗಿದೆ ಅಂತ. ನೋಡು ಈ ತರದಲ್ಲಿ ನಿಂದೆ ತಾನೇ ಇದು ಹಳೆದು. ಇಲ್ಲಿ ಅನ್ಕೊಂಡು ಎಷ್ಟು ನನ್ನಷ್ಟೇ ಐತೆ ಇದು. ಅಂದ್ರೆ ನನಗಿದೊಂದು ಸ್ವಲ್ಪ ಸಣ್ಣ ಇಲ್ಲ, ಇದೆ ಚೆನ್ನಾಗೈತೆ. 92 ತರ್ಲಿ, ನೀನೇ ತಗೋಬಾ. ಸುಮ್ಮನೆ ಜಗಳ ಬೇಡ, ಆಗಲ್ಲ ಬಾ. ಸ್ಕ್ಯಾನ್ ಕೊಡ್ತಾ ಇಲ್ವಾ? ನೀನೇ ತಗೋಬೋಗು ಬೇಕಾರ. ಆಗಲ್ಲ ಆಗಿದ್ದೆ. ಕೋಪ ಪಡಿಸ್ಬೇಡ, ಹೋಗು. ಮಮ್ಮಿ ತುಂಬ ಓವರ್ ಆಗಿರ್ತಿದೆ. ನಿನ್ನ ಜೊತೆ ಜಗಳ ಆಡೋಕ್ಕಾಗಲ್ಲ. ಇದು
ಏನು ಸರ್ಪ್ರೈಸ್ ಗೋಲ್ಡ್ ಚೈನ್ ಕೊಡ್ಸ್ಬಿಟ್ಟಿದೆ ಅಂದ್ಬಿಟ್ಟು ಸಾರಿ ಗೋಲ್ಡ್ ಅನ್ನಿ ರೋಲ್ಡ್ ಗೋಲ್ಡ್ ಸಾರಿ ಏನಾದ್ರು ಸಿಲ್ವರ್ ಚೈನ್ ಕೊಡ್ಸ್ಬಿಟ್ಟಿದೆ, ಬೆಳ್ಳಿ ಚೈನ್ ಕೊಡ್ಸ್ಬಿಟ್ಟಿದೆ ಅಂದ್ಬಿಟ್ಟು ನೀವು ಹೇಳ್ದಂಗೆ ಕೇಳ್ಕೊ ಬಿದ್ದಿರಲ್ಲ, ಚಾನ್ಸೇ ಇಲ್ಲ. ಬೇಡ ಈಗ ನಡಿ ಹೋಗೋಣ. ಆಗಲ್ಲ, ಹೋಗಿ ತಗೋಬೋದು. ಇವತ್ತು ಬರ್ಡೇ ಇರೋದು ನಿಂಗೆ ನನಗೆ, ನಾ ಹೇಳ್ದಂಗೆ ನೀನು ತಗೋಬೇಕು. ಇಬ್ರು ಬಾಯ್ತು ಎದ್ದು ಮಮ್ಮಿ ಬಾ ಮಮ್ಮಿ, ಇದೇಗ ಮಮ್ಮಿ ಜಗಳಾಡಿಯಾ? ಬಾ ಗಾಯ್ಸ್, ಸುಮ್ಮನೆ ಕರ್ಕೊಬಂದು ಹೋಗೋ ಬರುತ್ತಾವಳೆ. ನಡಿ ಹುಚ್ಚನಿಂಗ ಬೇವರ್ಸಿ ಹಂಗೆ ಕರ್ಕ ಬರ್ಬೇಡ. ಏನು ಗಿಫ್ಟ್ ಕೊಡ್ಸ್ಬಿಟ್ಟ ಅಂದ್ಬಿಟ್ಟು. ಮಮ್ಮಿ ಈಗ ಚೈನ್ ತಗೊಟಾಯ್ತು, ಸಾಕು. ಇನ್ನೆಲ್ಲ ಕರ್ಕೊಯ್ತಿದ್ದೀರಿ? ನಿಮ್ಮ ಫೇವ್ರೇಟ್ ಹೋಟೆಲು ಚಿಕ್ಕಪೇಟೆ. ನಿಜ ಬೇಡದ ನಿಜ ಅದೇನವ ಇಷ್ಟು ಲವ್ ಇವತ್ತು. ಏನು ಗಾಯ್ಸ್, ಇವತ್ತು ನನ್ನ ಬರ್ಡೇ ಇದೆಯಲ್ಲ, ಅದಕ್ಕೆ ಈ ಥರ ಎಲ್ಲ ನೈಸ್ ಹೊಡಿತಾವಳೆ. ಬಿಟ್ಟಿದೆಯಲ್ಲ ಇವತ್ತು, ಏನ್ ಮಾಡವು? ಇಲ್ಲ ಅಂದ್ರೆ ಏನೋ ಮಾಡ್ಬೋದು. ಊಟ ಬಿಟ್ಟಿದೆಯಲ್ಲ, ಸೊ ಕೊಡಿಸ್ಬೇಕು. ಮಾತನ್ನ ಸ್ಪಷ್ಟವಾಗಿ ಆಡು ಮಮ್ಮಿ. ಮಾತಾಡಲ್ಲ ನಾನು ಇಷ್ಟ. ಮಾತಾಡಲ್ಲ ನಾನು, ನನ್ನ ಇಷ್ಟ. ಏನು ಕಷ್ಟ? ಏನು ಕಷ್ಟ? ಸಕ್ಕರೆ ಬರ್ಸ್ಬೇಡ ನೋಡಿ. ಕೋಪ ಬಂದ್ರೆ ಅಲ್ಲಿ ಬರ್ತಾರೆ, ಏನು ಮಾಡ್ಬಿಟ್ಟವ. ಫೇವ್ರೇಟಲ್ಲಿ ಎಷ್ಟು ದಪ್ಪ ಇದೆ? ಹಾಂ, ಚೆನ್ನಾಗೈತೆ ಮಮ್ಮಿ. ಇದು ತಗೋಬೋದಾಗಿತ್ತು ಅದನ್ನು. ಅಲ್ಲೇ ತಗೊಂಡು ಬ್ಯಾಗ್ ಮಡಿಕ ತಗೊಂಡು ಎಲ್ಲೆಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ತಗೋತೈತೆ ಅದು. ಗೈಸ್ ನೋಡಿ ಗೈಸ್, ಅವಳ ಫೇವ್ರೇಟ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀನಿ ಚಿಕನ್ ಬಿರಿಯಾನಿ ತಿನ್ಸೋದಕ್ಕೆ. ಅವಳಿಗೆ ಈ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಕರ್ಕೊಂಡು ಬಂದಿದ್ದೀನಿ, ಚಿಕನ್ ಬಿರಿಯಾನಿ ಕೊಡ್ಸೋಣ ಬರ್ತಡೇ ದಿನಾಚೆ ಪಾಪ ಅಂತ ಅಷ್ಟೇ, ಇನ್ನೇನು ಇಲ್ಲ. ನಾನು ಹಂಗನ್ನ ಚೇ ಪಾಪ ಅಂತಂದರೆ ಭಿಕ್ಷುಕರಿಗೆ ಕೊಡಿಸ್ತೀವ. ಇವತ್ತು ನಮ್ಮ ಬರ್ಡೇ ಅಂದ್ಬಿಟ್ಟು ಈ ಥರ ಕೂಸಿ ಹೊಡಿತಾಳೆ ಅಷ್ಟೇ. ಅಷ್ಟೆಲ್ಲ ಇದುವರೆಗೂ ಈ ಥರ ಎಲ್ಲ ಕೊಡಿಸ್ತೀನಿ ಅವ್ರು. ಗೈಸ್ ಇವತ್ತು 12 ಗಂಟೆ ತನಕ ಅಷ್ಟೇ. 12 ಗಂಟೆ ಆದಮೇಲೆ ಅವಳಿಗೆ ಜಗಳ ಸ್ಟಾರ್ಟು ಅಷ್ಟೇ. ನೋಡಿ ಗೈಸ್, ಅವಳ ಫೇವ್ರೇಟ್ ಬಿರಿಯಾನಿ. ಅದ್ರ ಗೈಸ್, ಈ ಹೋಟೆಲಲ್ಲಿ ಫಸ್ಟ್ ಒಬ್ರು ಇದ್ರು, ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಮಾತಾಡೋದು ನಿಮ್ಗೆ ಕೇಳೋದಿಲ್ಲ, ಹೋಗಿ ನಾನೇ ವಯಸ್ಸವರು. ಗೈಸ್, ನಾನು ಮಾತಾಡೋದು ನಿಮಗೆ ಕೇಳಿಸ್ತೈತೆ ಇಲ್ವಾ? ಕಮೆಂಟ್ ಮಾಡಿ ಗೈಸ್. ಹೆಂಗೈತೆ ಟೇಸ್ಟು? ನಿನ್ನ ಫೇವ್ರೇಟ್ ತಾನೇ ಚಿಕನ್ ಬಿರಿಯಾನಿ, ಹೆಂಗಿದ್ರು ತಿನ್ನು. ಮೊದಲು ಈ ಥರ ಇರಲಿಲ್ಲ. ಅವ್ರು ಫಸ್ಟ್ ಬೇರೆ ಇದ್ದಿದ್ದು, ಇವಾಗ ಚೇಂಜ್ ಆಗಿಬಿಟ್ಟಿದೆ. ಫಸ್ಟು ಚಿಕ್ಕ ಬೇಳೆ ದೊಣ್ಣೆ ಬಿರಿಯಾನಿ ಅಂತಿತ್ತು ಗೈಸ್, ಅದು ಸಗದಾಗಿತ್ತು. ಅಲ್ಲಿ ನಾನು ಕೂಡ ತಿಂತಾಯಿದ್ದೆ, ಬಟ್ ಇವಾಗ ತಿನ್ನಲ್ಲ ಗೈಸ್. ನೋಡಿ ಗೈಸ್, ಜನ ಏನು ಮೊಸರು ನೋಡಿರಲ್ಲ ನೋಡು, ಅದಕ್ಕೆ ಹಿಂಗೆ ಝೂಮ್ ಮಾಡ್ಕೊಂಡು ತೋರಿಸ್ತಾಳೆ. ಗೈಸ್, ನಾನು ಲೋ ಬಜೆಟ್ ಲಾಗರು, ಇವಾಗ ಸ್ಟಾರ್ಟ್ ಮಾಡಿರೋದು. ಸೊ ನನ್ನ ಹತ್ರ ಯಾವುದೇ ಥರ ಮೈಕ್ ಇಲ್ಲ. ಸೊ ಅಡ್ಜಸ್ಟ್ ಮಾಡಿಕೊಂಡು ಕೊನೆ ತನಕ ಈ ವಿಡಿಯೋನ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಒಂದು ಬಿರಿಯಾನಿ ಮತ್ತು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿದ್ವಿ. ಫ್ರೈಡ್ ರೈಸ್ ಅವ್ಳು ತಿಂತಾವಳೆ, ಯಾಕೆಂದರೆ ಅವಳು ನಾನ್ ವೆಜ್ ತಿನ್ನಲ್ಲ. ಆದರೆ ನನಗೆ ಚಿಕನ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ರೈಸ್ ತಿಂದೆ ಇವತ್ತು, ಯಾಕೋ ಪೀಸ್ ತಿನ್ನೋಕ್ಕಾಗಿಲ್ಲ. ಇಲ್ಲಿಟ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ನಾಯಿಗೆ ತಗೊಂಡು ಬಂದು ಹಾಕೋಣ ಅಂದ್ಬಿಟ್ಟು ಇದನ್ನು ಪ್ಯಾಕ್ ಮಾಡಿಕೊಂಡೆ. ನೀವು ಅಷ್ಟೇ, ಎಲ್ಲಾದರೂ ಹೊರ್ಗಡೆ ಹೋದಾಗ ಫುಡ್ನ ವೇಸ್ಟ್ ಮಾಡಬೇಡಿ. ತಗೊಬಂದು ಯಾವುದಾದ್ರೂ ಒಂದು ಜೀವಿಗೆ ಹಾಕೋದ್ರಿಂದ ತುಂಬ ಅಂದರೆ ಅವಕ್ಕೂ ತುಂಬ ಖುಷಿಯಾಗುತ್ತೆ. ಅವುಗಳ ಕಣ್ಗಳಲ್ಲೇ ಅದರ ಸಂತೋಷ ಕಾಣುತ್ತೆ. ಒಂದು ಸತಿ ಗಮನಿಸಿ ನೋಡಿ ಬೇಕಾದರೆ. ಬಿಲ್ ಪೇ ಮಾಡೋಗು. ಅದಕ್ಕೆ ನಾನು ತಿನ್ನಲಿ, ನೀನು ತಾನೇ ಕರ್ಕೊಂಬಂದವ. ಹೋಗಿ ಮಾತಾಡಿದೆ. ಹಾಂ, ಹೊಡಿತಿದೆ. ನಿಂಗೂ ಬೇಡ ಗೈಸ್. ನೋಡಿ ಮೆಂಟಲ್ ಥರ ಆಡುತ್ತಾ. ಸುಮ್ಮನೆ ಗೈಸ್, ಸುಮ್ಮನೆ. ಅಷ್ಟೊಂದು ಜಗಳಾಡಲ್ಲ ನಾವು. ಜಗಳಾಡಿದ್ರೆ ಸೀರಿಯಸ್ ಮ್ಯಾಟರ್ ಆಗುತ್ತೆ. ಗೈಸ್, ಇವತ್ತಿನ ವ್ಲಾಗ್
ಇಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ, ಬೈ ಬಾಯ್ ಬಾಯ್ ಬಾಯ್. ಇವಾಗ ಮನೆಗೆ ಹೋಗಬೇಕು ಗೈಸ್. ತೊಗೊಂಡಿದ್ದೀವಿ ಅಲ್ವಾ, ಯಾವ್ದಾದ್ರು ಒಂದು ನಾಯಿ ಸಿಗುತ್ತಲ್ಲ ಅಲ್ಲಿಗೆ ಹಾಕ್ಬಿಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಾಟಾ ಬೈ ಬಾಯ್. ನೋಡ್ತಾ ಹೆಂಗೆ ಸಪೋರ್ಟ್ ಮಾಡ್ರಪ್ಪ. ಏನದು, ಏನಿದು ನನಗೂ ಗೊತ್ತಿಲ್ಲ. ನಾಯಿ ಮರಿದತ್ತ ಮಮ್ಮಿ ಅವಿಸ್ದೆ. ಈ ದಿನ ಹೇಗಿತ್ತು ಮಮ್ಮಿ? ಈ ದಿನ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಎರಡು. ಯಾಕೆ ಹಾಗಂತ ಇದ್ದೀರಾ ಅಂತ ಗೊತ್ತಾಗಿಲ್ಲ. ಸ್ವಲ್ಪ ಹೇಳ್ತೀರಾ? ಸಾರಿ ಬಾಬು, ನಿನಗೆ ನಾನು ಏನೇನೋ ಕೊಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಕೊಡ್ಸೋಕ್ಕಾಗಲಿಲ್ಲ. ಹಾಂ, ಟೈಮ್ ಬಂದಾಗ ಪಕ್ಕ ನಿಮ್ಗೆ ಹೇಳಿದ್ದೆಲ್ಲ ಕೊಡಿಸ್ತೀನಿ. ಫುಲ್ ಸರ್ಪ್ರೈಸ್ ಕೊಡಿಸ್ತಿರಲ್ಲ. ಇನ್ನೂ ಏನೇನು ಕೊಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಇನ್ನೂ ಏನೇನೋ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ನೀವು ಕೊಡಿಸಿರೋದು ನನಗೆ ತುಂಬ ಬೆಲೆ ಬಾಳುವಂಥದ್ದು. ಸೊ ಅಂದರೆ ಈಗ ಒಂದು ಬೆಳ್ಳಿ ಚೈನ್ ಕೊಂಡ್ಕೋಬೇಕು ಅಂತಂದ್ರೂ ತುಂಬ ರೈಟ್ ಇದೆ ಗೈಸ್. ಅದು ಕೊಡಿಸಿರೋದೇ ಹೆಚ್ಚು ನೀವು. ಅದೇ ನಾನು ನಿನಗೆ ಒಂದು ಚಾಕ್ಲೇಟ್ ಕೊಡಿಸ್ಬಿಟ್ಟು ಸಮಾಧಾನ ಮಾಡಿಬಿಡು ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಂ, ಆದರೆ ಏನು ಮಾಡೋಕ್ಕಾಗಲ್ಲ, ಪಾಪ ಕೊಡಿಸ್ಬಿಡೋಣ ಅಂದ್ಬಿಟ್ಟು ಕೊಡಿಸಿದೆ ಅಷ್ಟೇ. ಮಮ್ಮಿ ಏನು ಮಮ್ಮಿ ಹೊಡೆದ್ರೆ ಏನೋ ಬೆಳೆಸ್ಕೊಬಿಟ್ರೆ ಎತ್ಕೊಡು ಹೋಗು ಪಾಪ. ಅಷ್ಟೆಲ್ಲ ಒಳ್ಳೆ ಕೆಲಸ ನಾವು ಮಾಡಲ್ಲ, ಅದೆಲ್ಲರಿಗೂ ಗೊತ್ತು. ಎತ್ಕೊಟ್ಬಿಟ್ರೆ ಏನಾದರೂ ಬೇಕಾದ್ರೆ ಅದು ಆಗದೆ ಇರೋರಿಗೆ ಎತ್ಕೊಡೋದು ಓಕೆ. ಅವ್ರೇನು ಬೇಕು ಅಂತ ಏನು ಬೆಳೆಸ್ಕೊಂಡಿಲ್ಲ ಅಲ್ವಾ. ಸುಸ್ತಾಗುತ್ತೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಆಯಿತಾ? ಬೇಡ, ಯಾಕೆ ಇನ್ನು ಏನೇನಿದೆ? ಇನ್ನೂ ಏನೇನೋ ಇರುತ್ತೆ ಇಟ್ಕೊಂಡಿರೋ ಹಂಗೇನು. ಬಾ ಹೋಗೋಣ ಮನೆಗೆ. ಇವತ್ತು ಮನೆಗೆ ಹೋಗೋದು ಬೇಡ, ಮತ್ತೆ ಇನ್ನೇ ಟ್ರಿಪ್ ಹಾಕೋಣ. ನಡಿ ಕರ್ಗಿ. ನಾನೆಲ್ಲಿ ಕರ್ಗಿದ್ದೀನಿ ಬ್ರೌನಿ? ನಾನೆಲ್ಲಿ ಕರ್ರಗಿದ್ದೀನಿ? ನಾನು ಬ್ರೌನಿ. ನಾನು ಒಳಗೆ ನಾಯಿ ಥರ. ನಾನೆಲ್ಲಿ ಕರ್ರಗಿದ್ದೇನೆ? ನಾನು ಬ್ರೌನಿ ನಾನು. ಬ್ರೌನ್ ಎಲ್ಲ ಪ್ಯಾಕರ್ ಮುದೇವಿ. ನಡಿ. ಬ್ರೌನಿ ನಾನು. ಅಯ್ಯೋ, ಬಾಬಾ ಬನ್ನಿ ಈ ಕಡೆ ಬಾ. ಮಮ್ಮಿ ಇದು ತಿನ್ನೋಕ್ಕೆ ಬಿಡಲ್ಲ. ಅಂದರೆ ಇದರಲ್ಲಿ ಒಂದು ಅರ್ಥ ಐತೆ. ಏನು ಗೊತ್ತಾ ಮಮ್ಮಿ? ಯಾವ ವ್ಯಕ್ತಿ ಸಾಫ್ಟಾಗಿರ್ತಾನೋ ಅವನು ಜಗತ್ತಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವಾಗಲೂ ಸಾಫ್ಟಾಗಿರ್ಬಾರ್ದು. ಯಾವಾಗ ಒಬ್ಬ ಯಾರಿಗೂ ಎದುರುಕೊಳ್ದೆ ಧೈರ್ಯವಂತನಾಗಿರ್ತಾನೋ ಅವನಿಗೆ ಎಲ್ಲ ಸಿಗುತ್ತಂತೆ. ನೋಡಿ ಈ ಥರ. ಏನು ನಿಮ್ಮ ಮೂರು ತಿಂದೆ ತಾನೆ, ಅವನಿಗೂ ಇರಲಿ ಬಿಡು. ನೋಡಲಿ ಹೆಂಗೆ ನೋಡ್ಕೊತ್ತೆ. ಬಿಡನಿ ಇಲ್ಲಿ ನೋಡ್ದೆ, ನಾನು ಹಾಕೋದಿಲ್ಲ ಬಿಡು, ಆಮೇಲೆ ಹಾಕ್ತೀನಿ. ತಡ, ನೀವು ಹೊಡಿಸ್ಕೊತಿದೆ. ಸರಿ, ಇಲ್ಲ ಹಾಕ್ತೀನಿ ಬಿಡು. ಬಿಡು ಬಿಡು ಬಿಡು. ಶಬಾಷ್, ಗುಡ್ ಬಂಗಡಿ, ಗುಡ್ ಬಂಗಡಿ, ಗುಡ್ ಬಂಗಡ, ಗುಡ್ ಬಂಗದ, ಗುಡ್ ಬಂಗದ. ಜಾಣ ಚೆನ್ನಾಗಿ ತಿನ್ಕೊಬಿಟ್ಟ. ಸೊ ಗೈಸ್, ಇವತ್ತಿನ ಲಾಗ್ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.